ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನು ಇವತ್ತು ದಾಂಡೇಲಿಯಲ್ಲಿದ್ದೀನಿ. ಸೊ ದಾಂಡೇಲಿಯಿಂದ ನಾನು ಇವತ್ತು ವೀಡಿಯೋವನ್ನು ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡೋಕ್ಕೆ ಮೇನ್ ಕಾರಣ ಏನು ಅಂತಂದರೆ, ನಾನು ನನ್ನ ಚಾನಲ್ನಲ್ಲಿ ಹಳೆ ಸೀರೆಗಳನ್ನು ಬಳಸಿ ರಜಾಯಿ ಮಾಡೋದು ಹೇಗೆ ಅನ್ನೋ ವಿಡಿಯೋವನ್ನು ಹಾಕಿದ್ದೆ. ಅದನ್ನು ಸಾಕಷ್ಟು ಜನ ನೋಡಿದ್ರಿ. ಹಾಗೆ ಅದು ನನ್ನ ಚಾನಲ್ನಲ್ಲಿ ಇದುವರೆಗೂ ಒಂದು ವಿನ್ನಿಂಗ್ ವಿಡಿಯೋ, ಬಿಕಾಸ್ ಅದು ವೈರಲ್ ಆಯಿತು. ಸೊ 2 ದಿನದಲ್ಲಿ ವೈರಲ್ ಆಗಿ ನನ್ನ ಚಾನಲ್ ಅದರಿಂದ ಸಾಕಷ್ಟು ಮುಂದೆ ಬಂತು. ಸೊ ಅದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದರೆ, ನಾನು ಹೇಗೆ ಹಳೆಯ ಸೀರೆಗಳನ್ನು ಬಳಸಿ ರಜಾಯಿಗಳನ್ನು ಮಾಡಿದ್ದೀನೋ ಅದೇ ರೀತಿಯಾಗಿ ಅಮ್ಮನೂ ಅಷ್ಟೇ. ನಾನು ದಾಂಡೇಲಿ ಅಂದರೆ ನನ್ನ ಅಮ್ಮನ ಮನೇಲಿದ್ದೀನಿ. ಸೊ ಅಮ್ಮನೂ ಅಷ್ಟೇ ಅವ್ರ ಹತ್ರ ಇರುವಂಥ ಹಳೆಯ ಸೀರೆಗಳನ್ನೆಲ್ಲ ಚೆನ್ನಾಗಿ ರಜಾಯಿಯಾಗಿ ಹೊಲಿಸಿ ಇಟ್ಕೊಂಡಿದ್ದಾರೆ. ಅವರು ಹೊಲಿದಿಲ್ಲ, ಅವರು ಬೇರೆಯವ್ರ ಹತ್ರ ಹೇಳಿ ಹೊಲಿಸಿ ಇಟ್ಕೊಂಡಿದ್ದಾರೆ. ಸೊ ಒಂದಷ್ಟು ಕಲೆಕ್ಷನ್ಸ್ ಇದೆ. ಸೊ ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಇವಾಗ ನಾನು ಒಂದೊಂದೇ ರಜಾಯಿನ ನಿಮಗೆ ತೋರಿಸ್ತಾ ಹೋಗ್ತೀನಿ. ರಜಾಯಿಗಳನ್ನೆಲ್ಲ ನೀವು ನೋಡಿ ನಿಮಗೂ ಏನಾದರೂ ಐಡಿಯಾಸ್ ಬರ್ಬೋದು. ನಿಮ್ಮ ಹತ್ರ ಕೂಡ ಸಾಕಷ್ಟು ಹಳೆಯ ಸೀರೆಗಳು, ಹಳೆ ಬಟ್ಟೆಗಳು ಇದ್ದೇ ಇರುತ್ತೆ ಅಲ್ವಾ. ಸೊ ಇವಾಗ ನಾನು ಒಂದೊಂದೇ ರಜಾಯಿಗಳನ್ನು ತೋರಿಸ್ತೀನಿ. ಬನ್ನಿ ಶುರು ಮಾಡೋಣ. ಓಕೆ, ಸೊ ನಾನಿಲ್ಲಿ ಎಲ್ಲ ರಜಾಯಿಗಳನ್ನು ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲದನ್ನು ನಿಮಗೆ ಒಂದೊಂದಾಗಿ ನಾನು ತೋರಿಸ್ತಾ ಬರ್ತೀನಿ. ಸೊ ಇದೆಲ್ಲವೂ ಅಷ್ಟೇ ಅಮ್ಮ ಅವ್ರ ಹತ್ರ ಇರುವಂಥ ಹಳೆಯ ಸೀರೆಗಳನ್ನು ಅವ್ರ ಹತ್ರ ಕೊಟ್ಬಿಟ್ಟು ಹೊಲಿಸಿರೋದು. ಅಮ್ಮನ ಫ್ರೆಂಡ್ ಒಬ್ಬರು ಹೊಲಿತಾರೆ ಇಲ್ಲಿ ಚೆನ್ನಾಗಿ. ಸೊ ಇದು ನೋಡಿ, ಇದೊಂದು ಲಾಂಗ್ ಮ್ಯಾಟ್ ಇದೆ ಇದು. ಸೊ ನಾವು ಊಟಕ್ಕೆ ಕೂತಾಗೆಲ್ಲ ಹೀಗೆ ಉದ್ದಕ್ಕೆ ಹಾಸಿಬಿಟ್ರೆ ಆರಾಮಾಗಿ ಒಂದು 5-6 ಜನ ಇದರಲ್ಲಿ ಆರಾಮಾಗಿ ಕೂತ್ಕೊಳ್ಬೋದು. ನೋಡಿ, ಇಷ್ಟು ಸಾಕಷ್ಟು ದೊಡ್ಡದಿದೆ ಅದು. ಈ ಥರ ಫೋಲ್ಡ್ ಮಾಡ್ಬೋದು. ಇದು ಅಷ್ಟೇ, ಒಂದು ಸೀರೆಯನ್ನು ಹಿಂದೆ ಮುಂದೆ 2 ಕಡೆ ಹಾಕಿದ್ದಾರೆ ಮತ್ತು ಅದನ್ನೇ ಪೈಪಿಂಗ್ ಆಗಿ ಬಳಸಿದ್ದಾರೆ. ಸೊ ನೋಡ್ಬೋದು. ನೆಕ್ಸ್ಟು ನನ್ನ ಹತ್ರ ಈ ಥರದ ಒಂದು ರಜಾಯಿ ಇದೆ. ಸೊ ಇದು ಯಾವುದಕ್ಕೂ ಸ್ಪಾಂಜ್ ಬಳಸಿದ್ದಲ್ಲ, ಒಳಗಡೆ ಹಳೆ ಬಟ್ಟೆಗಳು ಮತ್ತು ಸ್ವಲ್ಪ ಇನ್ನೂ ಹಳೆಯ ಸೀರೆಗಳನ್ನು ಹಾಕಿ ಮಾಡಿರೋದು. ಸೊ ಇದು ನೋಡಿ, ಇದು ಈ ಕಡೆ ಈ ಥರ ಕಲರ್ ಇದೆ. ಇದು ಸಾರಿಯಿಂದ ಮಾಡಿರೋದು. ಸೊ ಇದು ನನ್ನ ಒಂದು ಹಳೆ ದುಪ್ಪಟ್ಟ, ನನಗೆ ಇವಾಗಲೂ ನೆನಪಿದೆ. ಸೊ ಇದು ನನ್ನ ದುಪ್ಪಟ್ಟ. ಹಾಗೆ ಇಲ್ಲಿ ಅರ್ಧಕ್ಕೆ ಈ ಥರದ ಸೀರೆಯನ್ನು ಕೊಟ್ಟು ಹೊಲಿದ್ದಾರೆ. ಹಾಗೆ ಇಲ್ಲಿ ಉಲ್ಟಾ ಈ ಕಡೆ ಈ ಬಣ್ಣ ಇದೆ. ಸೊ ಇದನ್ನು 2 in 1, ಒಂದಿನ ಒಂದು ಕಡೆ ಒಂದಿನ ಒಂದು ಕಡೆ ಯೂಸ್ ಮಾಡ್ಬೋದು. ಸೊ 2 ಬಣ್ಣಗಳಿದೆ ಇದು. ಓಕೆ, ನೆಕ್ಸ್ಟ್ ಬರೋದು ಈ ಥರ ಒಂದು ರೆಡ್ ಕಲರ್ ರಜಾಯಿ ಮಾಡಿದ್ದಾರೆ ನೋಡಿ. ಇದು ನೆಕ್ಸ್ಟ್ ನೋಡಿ, ಈ ಥರದ ಒಂದು ಜಸ್ಟ್ ಇದು 2 ಸೀರೆ ಬಳಸಿ ಮಾಡಿರೋದು ಅನ್ಕೋತೀನಿ. ಸ್ಟಿಚ್ಚು ಅಷ್ಟೇ ದೂರ ಇದೆ. ಇದು ತುಂಬ ಹತ್ರ ಏನು ಸ್ಟಿಚ್ ಮಾಡಿದ್ದಲ್ಲ. ಹಾಗೆ ಇದಕ್ಕೆ ಪೈಪಿಂಗ್ ಅಂತ ಇದೇ ಸೀರೆಯನ್ನು ಫೋಲ್ಡ್ ಮಾಡಿದ್ದಾರೆ. ಸೊ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಪೈಪಿಂಗ್ ಅಂತ ಮಾಡಿಲ್ಲ. ಸೊ ಇದು ಹಿಂದೆ ಮತ್ತು ಮುಂದೆ 2 ಕಡೆನೂ ಒಂದೇ ಥರ ಇದೆ. ಸ್ವಲ್ಪ ಸಿಂಗಲ್ ಬೆಡ್ಶೀಟ್ಸ್ ಏನಿರುತ್ತೆ ಆ ಸೈಜಲ್ಲಿ ಇದೆ ಇದು ನೋಡಿ. ಈ ಥರ ಇದೇನೆಂದರೆ, ಬೇಸಿಗೆ ಕಾಲದಲ್ಲಿ ನಮಗೆ ತಂಪಾಗಿರುತ್ತೆ, ಹಾಗೆ ಮಳೆಗಾಲದಲ್ಲಿ ಬೆಚ್ಚಗಿರುತ್ತೆ. ಸೊ ಅದೇ ಒಂದು ಸ್ಪೆಷಾಲಿಟಿ ಕೌಂದಿಗಳಿದ್ದು. ನೆಕ್ಸ್ಟ್ ಈ ಥರದ ಒಂದು ಬಾರ್ಡರ್ ಸಾರಿಯಿಂದ ಮಾಡಿರುವಂಥ ರಜಾಯಿ ಇದೆ ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಸೀರೆ ತುಂಬ ಚೆನ್ನಾಗಿತ್ತು. ಸೊ ಉಡೋಷ್ಟು ಕಾಲ ಉಟ್ರು ಅಮ್ಮ. ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಮುಳ್ಟ್ತಾ ಇತ್ತು, ಅಂದರೆ ಕೆಳಗಡೆಯಿಂದ ಅಂದರೆ ಸ್ವಲ್ಪ ಫೋಲ್ಡ್ ಆಗ್ತಾ ಬರ್ತಿತ್ತು. ಸೊ ಅದಕ್ಕೆ ಅಮ್ಮ ಇದನ್ನ ರಜಾಯಿ ಮಾಡಿಸಿದ್ರು. ಸೊ ಬ್ಯಾಕ್ ಮತ್ತು ಫ್ರಂಟ್ 2 ಕಡೆನೂ ಇದೇ ಥರ ಇದೆ ನೋಡಿ. ಈ ಥರ ಕಾಣಿಸ್ತಿದೆ. ಮತ್ತು ಇದೇ ಬಟ್ಟೆ ಇದು ಪೈಪಿಂಗ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಥರ ಇದೆ. ನೆಕ್ಸ್ಟು ಈ ಥರದ ಒಂದು ರಜಾಯಿ ಇದೆ ನೋಡಿ. ಇದಲ್ಲೇ ನಾವು ಆರಾಮಾಗಿ ಕಾಟ್ಗೆಲ್ಲ ಹಾಸಿ ಇಡಬಹುದು. ಸೊ ಇದು ಡಬಲ್ ಕಲರ್ ಬರುತ್ತೆ. ಇಲ್ಲೊಂದು ಕಲರ್ ಇದೆ, ಹಾಗೆ ಇಲ್ಲಿ ಉಲ್ಟಾ ತಿರ್ಸಿದ್ರೆ ಈ ಕಲರ್ ಇದೆ ನೋಡಿ.
ಇದು ಸ್ವಲ್ಪ ತಿಕ್ಕಾಗಿದೆ, ಒಳಗಡೆ ಜಾಸ್ತಿ ಬಟ್ಟೆ ಹಾಕಿ ಮಾಡಿಸಿದ್ದಾರೆ. ಹಾಗೆ ಇದಕ್ಕೆ ಕಾಂಟ್ರಾಸ್ಟ್ ಬಣ್ಣದ ಪೈಪಿಂಗ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಇದು ನೋಡಿ, ಇದು ಸಿಕ್ಕಾಪಟ್ಟೆ ದೊಡ್ಡದು. ಹಾಗೆ ಇದು ನನ್ನ ಫೇವ್ರೆಟ್ ಕೂಡ. ನನಗೆ ಎತ್ತಕ್ಕೂ ಸಹ ಆಗ್ತಿಲ್ಲ, ಅಷ್ಟು ವಜೆ ಇದೆ ಇದು. ಸೊ ಇದು ನೋಡಿ, ಇದು ಫೈನಲ್ಲು. ಸೊ ಇದು ಎಷ್ಟು ವಜೆ ಇದೆ ಅಂದರೆ ನನ್ನ ಕೈಯಲ್ಲಿ ಎತ್ತಕ್ಕೂ ಸಹ ಆಗ್ತಿಲ್ಲ. ಸೊ ಇದು ಆವಾಗ ಒಂದು ಕಾಲದಲ್ಲಿ ತುಂಬ ಫೇಮಸ್ ಇತ್ತು, ಯಜಮಾನ ಸೀರೆ ಅಂತ ಏನೋ ಹೇಳ್ತಾರೆ ಇದಕ್ಕೆ. ಯಜಮಾನ ಮೂವಿ ಬಂದಿತ್ತಲ್ವ, ಸೊ ಆ ಕಾಲದಲ್ಲಿ ಎಲ್ಲರೂ ಯಜಮಾನ ಸೀರೆ ಬೇಕು ಅಂತ ತೊಗೊಳ್ತಿದ್ರು. ಸೊ ಅಮ್ಮ ಇದರಲ್ಲಿ ಪಿಂಕ್ ತೊಗೊಂಡಿದ್ರು. ಹಾಗೆ ಅಜ್ಜಿಗೆ, ದೊಡ್ಡಮ್ಮಂಗೆ ಎಲ್ಲ ಒಂದೊಂದು ಕಲರು, ಬ್ಲೂ, ಗ್ರೀನ್ ಆ ಕಲರ್ ಎಲ್ಲ ಸಿಕ್ತಿತ್ತು. ಸೊ ಅದನ್ನು ಸ್ವಲ್ಪ ದಿನ ಹಾಕ್ಕೊಂಡ್ರು. ಅದನ್ನಾದಮೇಲೆ ಈ ಥರದ ರಜಾಯಿ ಹೊಲಿಸಿದ್ದಾರೆ. ಎಷ್ಟು ವಜೆ ಇದೆ ಅಂದರೆ ಇದರಲ್ಲಿ 8 ಸ್ಯಾರಿ ಯೂಸ್ ಮಾಡಿದಾರಂತೆ, 8 ಸೀರೆ. ಸೊ 8 ಸೀರೆಗಳು ಇದರಲ್ಲಿದೆ. ಸೊ ನನಗೆ ಎತ್ತಕ್ಕಾಗ್ತಿಲ್ಲ, ಅಷ್ಟು ವಜೆ ಇದೆ. ನೋಡಿ ಈ ಥರ ಇದೆ. ಇದು ಸೀರೆ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರಜಾಯಿ ಸಖತ್ ರಿಚ್ ಲುಕ್ ಇದೆ. ಸೊ ಇದು ಒಂದು ಕಡೆ ಈ ಥರ ಯಜಮಾನ ಸೀರೆ ಬಂದಿದೆ. ಹಾಗೆ ಇನ್ನೊಂದು ಕಡೆ ಅಮ್ಮನ ಇನ್ನೊಂದು ಶಿಫೋನ್ ಅಥವಾ ಜಾರ್ಜೆಟ್ ಸೀರೆ ಅಂತ ಹೇಳ್ತಾರಲ್ಲ, ಅದು ಬಂದಿದೆ. ಸೊ ಇದು ಹೊಲಿದಿರೋ ಪ್ಯಾಟರ್ನ್ ಆಲ್ಮೋಸ್ಟ್ ನಾನು ಹೊಲಿದಿರೋ ಥರನೇ ಮಾಡಿದ್ದಾರೆ. ನೋಡಿ, ಇಲ್ಲಿ ಬಾರ್ಡರ್ಸ್ ಕಾಣುತ್ತೆ. ಸೊ ಸೀರೆಯನ್ನು ಅರ್ಧಕ್ಕೆ ಕಟ್ ಮಾಡಿ ಆಮೇಲೆ ಜಾಯಿಂಟ್ ಮಾಡಿ ಹೊಲಿದಿರೋದು. ಸೊ ಇವರು ಸೆರಗನ್ನು ತೆಕ್ಕೊಂಡಿಲ್ಲ. ಸೊ ಸೆರಗು ತೆಗೆದೇ ಇದ್ದರೆ ಏನಾಗುತ್ತೆ ನೋಡಿ, ಇಲ್ಲಿ ಈ ಥರ ಬರುತ್ತೆ, ಯೂನಿಫಾರ್ಮಿಟಿ ಇರೋದಿಲ್ಲ. ಸೊ ಆದಷ್ಟು ಸೆರಗನ್ನು ತೆಕ್ಕೊಂಡು ಮಾಡಿದ್ರೆ ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಇದಕ್ಕೆ ಈ ರೀತಿಯ ಪೈಪಿಂಗ್ ಕೊಟ್ಟಿದ್ದಾರೆ. ಸೊ ಪೈಪಿಂಗು ಅಷ್ಟೇ ನಾರ್ಮಲ್ ಬ್ಲೌಸ್ ಪೀಸ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿರೋದು. ಸೊ ಎಂಟೈರ್ ಸೀರೆಗಿದೆ ಇದೆ. ಮತ್ತು ಇದು ಎಷ್ಟು ತಿಕ್ಕಿದೆ ಅಂದರೆ ನೋಡಿ, ಸಖತ್ತು ಆಲ್ಮೋಸ್ಟ್ ಒಂದು ಹಾಸಿಗೆ ಥರ ಇದನ್ನು ಬಳಸ್ಬೋದು. ಸೊ ಯಾರಾದರೂ ಗೆಸ್ಟ್ಗಳು ಬಂದರೆ ಅಡಿಗಡೆ ಇದನ್ನು ಹಾಕಿ. ಆದರೆ ಏನು ಅಂದರೆ ಈ ರಜಾಯಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ. ಬಟ್ ಇದು ಎಷ್ಟು ಹೆವಿ ಆಗಿದೆ ಅಂದರೆ 8 ಸೀರೆಯನ್ನು ಹಾಕಿ ಮಾಡಿರೋದು. ಅದಲ್ಲದೆ ಅದ್ರ ಮೇಲೆ ಈ ಥರ ಸ್ಟಿಚಿಂಗ್ ಬರುತ್ತೆ, ಅದಾದಮೇಲೆ ಈ ಥರ ಪೈಪಿಂಗ್ ಬರುತ್ತೆ. ಸಖತ್ ಹೆವಿ ಆಗಿದೆ ಇದು. ಇದನ್ನು ನೀವು ಕಾಟ್ ಮೇಲೆ ಹಾಸಿ ಹಾಗೆ ಬಿಡೋದಾದರೆ ಓಕೆ, ಮತ್ತು ತೊಳೆಯೋದಕ್ಕಂತೂ ತುಂಬಾ ಕಷ್ಟ. ಇದು ಮಷಿನ್ ವಾಶ್ಗಂತೂ ಸಿಕ್ಕಾಪಟ್ಟೆ ಹೆವಿ ಆಗುತ್ತೆ. ಸೊ 8 ಸೀರೆಗಟ್ಟಲೆ ಹಾಕಬಾರ್ದು, ಅಟ್ಲೀಸ್ಟ್ ಒಂದು 2-3 ಸೀರೆ ಹಾಕಿ ಮಾಡಿಕೊಂಡಾಗ ಲೈಟ್ ವೆಯ್ಟಾಗಿ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಸ್ಪಾಂಜ್ ಇಲ್ಲ, ಅದಕ್ಕೋಸ್ಕರ ಸೀರೆದೇ ವೆಯ್ಟ್ ಇರೋದು. ಬಟ್ ಇದು ತುಂಬ ಚೆನ್ನಾಗಿದೆ. ಸೊ ನೋಡಿ, ಇದು ನನ್ನ ಫೇವ್ರೇಟ್ ಒಂದು. ಸೊ ನಾನು ಆವತ್ತು ರಜಾಯಿಗಳನ್ನೆಲ್ಲ ನಿಮಗೆ ತೋರಿಸಿದ್ದೀನಿ. ಅದಾದಮೇಲೆ ವಿಡಿಯೋಗೆ ಒಂದು ಎಂಡಿಂಗ್ ಕೊಡೋದನ್ನು ಮರ್ತಿದ್ದೆ. ಹಾಗಾಗಿ ಇವತ್ತು ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಎಲ್ಲ ರಜಾಯಿಗಳಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಯಾರೆಲ್ಲ ಇದ್ದಾರೋ ಅವರಿಗೆಲ್ಲ ನನ್ನ ಚಾನಲನ್ನು ಶೇರ್ ಮಾಡಿ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.